ಅವರ ಭ್ರಷ್ಟಾಚಾರದಲ್ಲಿ ನಿಮ್ಮ ಪಾಲೆಷ್ಟು? ಅದು ಆಗೋದು ಬೇಡ, ಅದು ಆಗೋದು ಬೇಡ ಅನ್ನೋದಾದ್ರೆ ನಮ್ಮ ನಾಡಿನ ಮಕ್ಕಳಿಗೆ ನ್ಯಾಯ ಸಿಗಬೇಕು. ಮಾಧ್ಯಮದಲ್ಲಿ ಬರೆದ್ರು 25 ಜನಕ್ಕೆ 10 ಜನ ಕಂಡು ಒಳಗಡೆ ನುಗ್ಗಿದ್ದಾರೆ ಅಂದಾಗ 484 ಜನರಲ್ಲಿ ಎಷ್ಟು ಜನ ಕಳ್ಳರಿಗೆ ನೀವು ಇವತ್ತು ಕೋಟಿ ಕೋಟಿ ನಿಧಿ ಅವರ ಹತ್ರ ಕೋಟಿ ಕೋಟಿ ತಗೊಳ್ಳಿಕ್ಕೆ ಈ ಮಕ್ಕಳನ್ನ ಆಚೆಗಿಟ್ಟಿದ್ದೀರಾ? 2 ಕೋಟಿ 3 ಕೋಟಿ ನನ್ ಕೇಳಿಲ್ಲ. ಇವೆಲ್ಲ ಈಗ ಅರ್ಥ ಆಗ್ತಾ ಇದೆ. ಈ KPSC ಕರ್ಮಕಾಂಡದ ಆಳಕ್ಕೆ ಹೋಗ್ತಾ ಇವು ಕರ್ಮಕಾಂಡ ಎಷ್ಟು ಮಟ್ಟಿಗಿದೆ ಅಂದ್ರೆ ಈ ಮಟ್ಟಕ್ಕೆ ಕರ್ನಾಟಕದ ಒಂದು 4% ಬಜೆಟ್ ಮಾಡ್ಬೋದಲ್ರಿ ಈ ಆಂಡೋಲಿ. ಕುರುಡು ಕಾಂಚನ ಕುಣಿಯುತ್ತಲಿತ್ತು, ಹಾಗೆ ಆ ಕಾಂಚನ ಮಾತ್ರ ಕಾಣ್ತಾ ಇದೆ ಹೊತ್ತು ಓಟ್ ಹಾಕಿ ಅಧಿಕಾರ ಕೊಟ್ಟು ವಿಧಾನಸೌಧ ಕಳಿಸಿರಲ್ಲ. ನೀವು ಕಾಣಲೇ ಇಲ್ಲ, ಅವ್ರಿಗೆ ಕಾಣಲೇ ಇಲ್ಲ. KPSC ಬಂದೇ ಸೌಕರ್ಯ ಆಗಿ ನೀನು ಇಲ್ಲ ಮತ್ತೆ ಸೌಕರ್ಯ ಆಗಿದ್ದು. KPSC ಬಂದೇ ಸೌಕರ್ಯ ನಿನ್ನ ಕರ್ಮಕಾಂಡ ಏನೇ ಮೂಡಿಸ್ತವೆ. ನೀನು ನಿಜ ಮಾಡ್ತು ಸೆಂಟ್ರಲ್ ಜೈಲ್ ಅಡ್ವಾನ್ಸ್ ಆಗಿ ಜೈಲನ್ನು ಕೇಳ್ಬಿಟ್ಟು ನಂಬರ್ ತಗೋದು. ಅವರಿಗೆ ಕನ್ನಡದ ಪ್ರೀತಿನೂ ಇಲ್ಲ, ಗಂಡನಿಗಳ ಪ್ರೀತಿನೂ ಇಲ್ಲ, ಅವ್ರಿಗೆ ಯಾವ ಗಂಧಗಾಲಿಯೂ ಗೊತ್ತಿಲ್ಲ. ನಾವು ನೋಡ್ತೀವಿ ಒಂದ್ಸರಿ ಅಧಿಕಾರಿಗಳ ಹತ್ರ ಹೋದಾಗ ನೋಡ್ತೀವಿ, ಅವ್ರು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಪೊಲೀಸ್ನವರೇ ಹುಡುಕಿ ಕೊಡಿ, ವಿರೋಧ ಪಕ್ಷದ ನಾಯಕರನ್ನು ಹುಡುಕೊಡಿ, ಇಲ್ಲಾಂದ್ರೆ ಇವೆಲ್ಲ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಬಿಡಿ. ವಿರೋಧ ಪಕ್ಷದ ನಾಯಕರಿದ್ದಾರೆ ಹುಡುಕೊಡಿ ಅಂತ ಒಂದು ಕಂಪ್ಲೇಂಟ್ ಕೊಡಿ. ಈಗ ಅವರು ಮೈ ಕೊಡಿ ನಿಂತ್ಕೊಳ್ಳಿ. ಅಶೋಕ್ ಸಾಮ್ರಾಟ್ ಅಶೋಕ್ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಇವತ್ತಿನ ನಿಮ್ಮ ಹಕ್ಕೊತ್ತಾಯದ ಹೋರಾಟಕ್ಕೆ ಬಂದಿರುವಂತ ನಮ್ಮ ನಾಡಿನ ನಮ್ಮ ನೆಲದ ಕನ್ನಡದ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಇವತ್ತಿನ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ನಾನು ನಿಮ್ಮನ್ನೆಲ್ಲರನ್ನ ವಿಶೇಷವಾಗಿ ಅಭಿನಂದಿಸ್ತೇನೆ. ವೇದಿಕೆಯಲ್ಲಿ ಇರುವಂತಹ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಪದಾಧಿಕಾರಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಕನ್ನಡದ ಮನಸ್ಸುಗಳೇ, ಬಹುಶಃ ಈಗ ತಾನೇ ಪ್ರಾಸ್ತಾವಿಕವಾಗಿ ಮಾತಾಡಿದಂಥ ಗೆಳೆಯ ತೇಜಸ್ ನಿರ್ಭರವಾಗಿ ನಿರಾಳವಾಗಿ KPSC ಕರ್ಮಕಾಂಡವನ್ನು ಎಳೆ ಎಳೆಯಾಗಿ ತಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಇದೇ ಜಾಗದಲ್ಲಿ ಆಗಸ್ಟ್ 27ರ ಚುನಾವಣೆಯಲ್ಲಿ ನಡೆದಂಥ KPSCಯ ಕರ್ಮಕಾಂಡವನ್ನು ಖಂಡಿಸಿ ಇಲ್ಲಿ ಅವತ್ತು ನಾವು ಪ್ರತಿಭಟನೆಯನ್ನ ಮಾಡಿದ್ದು. ಅದರ ಹಿಂದಿನ ದಿವಸ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸುಮಾರು 25-30 ನಿಮಿಷ ಅವರ ಮನೆಯಲ್ಲಿ ಕುಂತು ಮಾತಾಡಿದ್ದೆ. ಆಗ ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ನಿಮ್ಮ ಪ್ರತಿಭಟನೆಗೆ ನನ್ನ ಸಂದೇಶ ಬರುತ್ತೆ, ಆ ಮಕ್ಕಳ ಜೊತೆಯಲ್ಲಿ ನಾನು ಇದ್ದೀನಿ ಅಂತ ಹೇಳಿ ಅವತ್ತು ಹೇಳಿದಂಥ ಮಾತು. ಅವತ್ತು ಈ ಸಂದರ್ಭಕ್ಕೆ ಇಲ್ಲೇ ಮಾತಾಡುವಾಗ
ನಾನು ಮಾತಿಗೆ ನಿಂತಿದ್ದೆ. ನಾನು ಮುಖ್ಯಮಂತ್ರಿಗಳು ಟ್ವೀಟ್ ಮಾಡುವ ಮುಖಾಂತರ ಮರುಪರೀಕ್ಷೆಗೆ ಆದೇಶವನ್ನು ಹೊರಡಿಸಿದರು. ಆ ಮರುಪರೀಕ್ಷೆಯ ವಿಚಾರ ತಮ್ಮ ಗಮನಕ್ಕೆ ಬಂದ ತಕ್ಷಣ ಆ ಕ್ಷಣಕ್ಕೆ ನೀವೆಲ್ಲ ಖುಷಿ ಪಟ್ಟಿದ್ದರು. ಆ ಖುಷಿ, ಆ ಸಂತೋಷ, ಆ ಸಂಭ್ರಮ ನಿಮಗೆ ಎಲ್ಲ ಕಾಲಕ್ಕೂ ಶಾಶ್ವತವಾಗಿ ಇರಬೇಕಾಗಿತ್ತು. ಆದರೆ ಭ್ರಷ್ಟ ಕೆಪಿಎಸ್ಸಿ ಅಧಿಕಾರಿಗಳ ಅವಂತರ ಹೇಗಿತ್ತು ಅಂದ್ರೆ, ಆಗಸ್ಟ್ 27ರ ಪರೀಕ್ಷೆಯಲ್ಲಿ ಏನು ಗೊಂದಲ ಸೃಷ್ಟಿಯಾಗಿತ್ತು, ಡಿಸೆಂಬರ್ 29ಕ್ಕೂ ಅದೇ ಗೊಂದಲ, ಅದೇ ತಪ್ಪುಗಳು. ಆದ ಕಾರಣ ಮತ್ತೆ ಈ ನೆಲದ ಲಕ್ಷಾಂತರ ಯುವಕರ ಬದುಕಿನ ಮೇಲೆ ಕೆಪಿಎಸ್ಸಿ ಭ್ರಷ್ಟ ಅಧಿಕಾರಿಗಳು ಸಮಾಧಿಯನ್ನು ಕಟ್ಟಲಿಕ್ಕೆ ನಿಂತು. ತೇಜಸ್ ಹೇಳಿದ ಹಾಗೆ ಇವತ್ತಿಗಷ್ಟೇ ಭ್ರಷ್ಟಾಚಾರ ಅಲ್ಲ, ಕೆಪಿಎಸ್ಸಿ ಎಲ್ಲ ಕಾಲಕ್ಕೂ ಭ್ರಷ್ಟಾಚಾರದಿಂದ ಮುಳುಗಿ ಇವತ್ತೂ ಮುಳುಗಿದೆ. ಅದೊಂದು ಭ್ರಷ್ಟರ ಮಹಾಕೂಟ ಇರುವಂತ, ಮಹಾಭ್ರಷ್ಟರ ಆಶ್ರಯದಾಯಕವಾಗಿರುವಂತ ಕೆಪಿಎಸ್ಸಿ. ಅವರೆಲ್ಲ ಇಷ್ಟೊತ್ತಿಗೆ ಬರಪ್ನ 16 ಜೈಲಲ್ಲಿ ಇರಬೇಕಾಗಿತ್ತು. ಈ ಸರ್ಕಾರ, ಈ ವ್ಯವಸ್ಥೆ ಕನ್ನಡ, ಕನ್ನಡಿಗ, ಕರ್ನಾಟಕ ಅಂತ ಹೇಳಿ ಬೀದಿ ನಿಂತು ಹೋರಾಟ ಮಾಡಿದಂತ ನಮ್ಮಂತವ್ರನ್ನ 16 ದಿವಸ ಜೈಲಿಗೆ ತಗೊಂಡೋಗಿದ್ವಲ್ಲಪ್ಪ, 16 ಕೇಸ್ ಹಾಕಿದೀವಿ ನನ್ನ ಮೇಲೆ, 16 ದಿವಸ ನಮ್ಮನ್ನ ಜೈಲು ತಗೊಂಡೋಗಿದ್ವಲ್ಲ, ಅವ್ರನ್ನ ಯಾಕೆ ಸಹಿಸ್ಕೊಂಡಿದೀವಿ? ಅವ್ರನ್ನ ಸರ್ಕಾರ ಯಾಕೆ ಸಹಿಸ್ಕೊಂಡಿದೆ? ಯಾವ ಕಾರಣಕ್ಕೆ ಸಹಿಸ್ಕೊಂಡಿದೆ? ಅವರ ಭ್ರಷ್ಟಾಚಾರದಲ್ಲಿ ನಿಮ್ಮ ಪಾಲೆಷ್ಟು? ನಾನು ನಿನ್ನೆ ಒಂದು ಮಾತು ಹೇಳಿದ್ದೆ, ಮಾಧ್ಯಮದ ಗಡಿಯರ ಜೊತೆ ಮಾತಾಡುವಾಗ ಒಂದು ಮಾತು ಹೇಳಿದ್ದೆ, ರಾಜ ವ್ಯಾಪಾರಿ ಹಾಕಬಾರ್ದು, ರಾಜ ವ್ಯಾಪಾರಿ ಹಾಕಬಾರ್ದು, ವ್ಯಾಪಾರಿ ರಾಜನೂ ಹಾಕಬಾರ್ದು. ರಾಜ ವ್ಯಾಪಾರಿ ಆದ್ರೆ ಪ್ರಜೆಗಳು ಭಿಕಾರಿಗಳಾಗ್ತಾರೆ. ಇವತ್ತಿನ ಸನ್ನಿವೇಶಕ್ಕೆ ನನಗೆ ಅನಿಸ್ತಾ ಇದೆ, ರಾಜ ಏನಾದ್ರೂ ವ್ಯಾಪಾರಿ ಆಗ್ಬಿಟ್ಟ, ಅದಕ್ಕೆ ಕ್ವಶನ್ ಮಾರ್ಕ್. ರಾಜ ಏನಾದ್ರೂ ವ್ಯಾಪಾರಿ ಆಗ್ತ, ಅದಕ್ಕೆ ಈ ಪ್ರಜೆಗಳನ್ನ ಭಿಕಾರಿ ಮಾಡಿ ಕೊಟ್ಟಿದ್ದೀರಾ, ಅವರ ಬದುಕನ್ನು ಹಾಳು ಮಾಡಿ ಕೊಟ್ಟಿದ್ದೀರಿ, ಅವರ ಬದುಕಿನ ಮೇಲೆ ಸಮಾಧಿ ಕಟ್ಟಿ ಕೊಟ್ಟಿದ್ದೀರಿ. ಹಂಗಂತ ನೀವು ಅಂದ್ಕೊಂಡ್ರೆ ಯಾವ ಕನ್ನಡಿಗನ ಮೇಲೆ ನೀವು ಸಮಾಧಿ ಕಟ್ಟಲಿಕ್ಕೂ ಆಗಲ್ಲ, ರಾಜಭಾರ ಮಾಡ್ಲಿಕ್ಕೂ ಆಗಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ಇದು ನಮ್ಮ ನೆಲ, ನಮ್ಮ ನಾಡು, ನಮ್ಮ ಜನ, ನಮ್ಮ ಜನ ಬದುಕು. ಅದನ್ನು ನಮ್ಮ ನೆಲದಲ್ಲಿ ಹಾಳು ಮಾಡಲಿಕ್ಕೆ ಯಾವನಾದ್ರೂ ನಿಂತ್ರೆ ಅದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಸಹಿಸೋಲ್ಲ. ಇವತ್ತು ಅವ್ರು ಹೇಳ್ತಾ ಇದ್ರು, ಹೆಸರು ಹೇಳಿಲ್ಲ, ಅದೊಬ್ಬ ಅಯೋಗ್ಯ ಜ್ಞಾನೇಂದ್ರ ಕುಮಾರ್ ಅಂತ. ಅವತ್ತು ನಾನು ಹೇಳಿದ್ದೆ ಮುಖ್ಯಮಂತ್ರಿಗಳಿಗೆ, ಮೊದಲು ಅವನು ಬರತ್ನ ಜೈಲಿಗೆ ಕಳಿಸಿ ಮೊದಲು ಅವನ್ನ ಆಯ್ಕೆ. ಅವನು ಇನ್ನೂ ಉಸಿರಾಡ್ತಾ ಇದ್ದಾನೆ ಅಂದ್ರೆ ಅವನು ಉಸಿರು ನಿಮ್ಮಿಂದ ನಿಲ್ಸಕ್ಕಾಗಲ್ಲ ಅಂದ್ರೆ ಅವನು ಉಸಿರನ್ನ ಕರವೇ ನಿಲ್ಸುತ್ತೆ. ಅದು ಆಗೋದು ಬೇಡ, ಅದು ಆಗೋದು ಬೇಡ ಅನ್ನೋದಾದ್ರೆ ನಮ್ಮ ನಾಡಿನ ಮಕ್ಕಳಿಗೆ ನ್ಯಾಯ ಸಿಗ್ಬೇಕು, ನಮ್ಮ ನಾಡಿನ ಮಕ್ಕಳಿಗೆ ನ್ಯಾಯ ಸಿಗ್ಬೇಕು. ಒಂದು ಮಾತು ನಾನು ಹೇಳ್ತೀನಿ, ಕುಂಬಾರನಿಗೆ 1 ದಿವಸ, ದೊಣ್ಣೆಗೆ ಒಂದೇ 1 ನಿಮಿಷ, ಅದಕ್ಕೆ ಅವಕಾಶ ಕೊಡಬೇಡಿ ಅನ್ನೋ ಮಾತನ್ನ ನಾನು ಆ ಕೆಪಿಎಸ್ಸಿ ಅಧಿಕಾರಿಗಳಿಗೆ ನೇರವಾಗಿ ಹೇಳ್ತೇನೆ. ಬಂಧುಗಳೇ, ಇವತ್ತು ಕೆಪಿಎಸ್ಸಿ ಭ್ರಷ್ಟಾಚಾರ ಇವತ್ತಿಗಷ್ಟೇ ಅಲ್ಲ, ನಾನು ಹೇಳಿದ ಹಾಗೆ ಭಾರಿ ದಿನಗಳಿಂದ ನಡೀತಿರುವಂತಹ ಭ್ರಷ್ಟಾಚಾರ ಇವತ್ತಿಗೆ ಅಂತ್ಯ ಹಾಕಬೇಕು. ನಿಮ್ಮ ಮುಖಾಂತರ ಅದು ಅಂತ್ಯ ಆಗಬೇಕು. ನಾನು ಭೇಟಿ ಮಾಡ್ಲಿಕ್ಕೆ ಬಂದಾಗ ನಮ್ಮ ಮುಖಂಡರಿಗೆ ಒಂದು ಮಾತು ಹೇಳಿದೆ, ನಮ್ಮ ವಿದ್ಯಾರ್ಥಿಗಳಿಗೆ, ಕನ್ನಡ ಅನ್ನೋದು
ನಿಮ್ಮ ಇವತ್ತಿನ ಪರೀಕ್ಷೆ ಅಷ್ಟೇ ಅಂತ ಅನ್ಕೋಬೇಡಿ. ಕನ್ನಡ ಅನ್ನೋದು ಎಲ್ಲ ಕಾಲಕ್ಕೂ ನಿಮ್ಮ ಅಂತರಂಗದಲ್ಲಿ ಹರಿದಬೇಕು, ಉಳಿಬೇಕು. ಕರ್ನಾಟಕದ ಯಾವುದೇ ಸಮಸ್ಯೆಗಳು ಎದುರಾದರೂ ಸಹ ನಿಮ್ಮ ಮಿಡಿತ ಅದು ಕನ್ನಡ ಆಗಬೇಕು ಅನ್ನೋ ಮಾತು ಹೇಳಿದೆ. ಇವತ್ತು ಆ ಮಾತು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಪ್ರತಿ ಕನ್ನಡದ ನಾಡಿನ ಸಮಸ್ಯೆಗಳು ಬಂದಾಗ ಕರ್ನಾಟಕ ರಕ್ಷಣಾ ವೇದಿಕೆ ಇದೆ, ಅವ್ರು ಹೋರಾಡ್ತಾರೆ, ಅವ್ರು ಕೇಸ್ ಹಾಕಿಸ್ಕೋತಾರೆ, ಅವ್ರು ಜೈಲಿಗೆ ಹೋಗ್ತಾರೆ, ಅವ್ರಷ್ಟೇ ಸೀಮಿತ ಅಂತ ಹೇಳಿ ಎಲ್ಲ ನೀವುಗಳೆಲ್ಲ ಸುಮ್ಮನೆ ಬಿಡ್ತೀರಿ. ಆದ್ರೆ ಇವತ್ತು ನಿಮಗೆ ಹೇಳೋದು ಮಾತಿನಪ್ಪ ಅಂದ್ರೆ ಅವತ್ತು ಸುಮ್ಮನಿದ್ದಕ್ಕೆ ಇವತ್ತು ಇಂಥದೊಂದು ಅನಾಹುತ ಕಾರಣ ಆಗಿದೆ. ಕನ್ನಡದ ವಿಚಾರದಲ್ಲಿ ಅನ್ಯಾಯ ಆದ್ರೆ ಈ ನೆಲದ ಮಕ್ಕಳು ಸಹಿಸಲ್ಲ ಅನ್ನೋದು ಅಲ್ಲಿ ಕೂತಿರುವ ಅಯೋಗ್ಯರಿಗೆ ಗೊತ್ತಾಗಿದೆ. ಇದು ಹಾಕ್ತಿರ್ಲಿಲ್ಲ. ನಾನು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಒಂದು ಮಾತು ಕೇಳಿದೆ. ನಿಮಗೆ ಗೊತ್ತಿಲ್ಲ, ನಾನು ಒಂದು ವಾರದಿಂದ ಅವ್ರನ್ನ ಭೇಟಿ ಆಗ್ಬೇಕು, ನಿಮ್ಮ ವಿಚಾರಗಳನ್ನ ಅವ್ರ ಜೊತೆ ಚರ್ಚೆ ಮಾಡಬೇಕು ಅಂತ ಹೇಳಿ ಒಂದು ವಾರದಿಂದ ಅವಕಾಶಕ್ಕಾಗಿ ಕಾದೆ. ಕೊನೆಗೆ ಅವರು ಬಜೆಟ್ ವಿಚಾರದಲ್ಲಿ ಬೇರೆ ಬೇರೆ ಇಲಾಖೆಗಳ ಜೊತೆಯಲ್ಲಿ ಸಭೆ ಇದ್ದ ಕಾರಣ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಆಗಲಿಲ್ಲ. ನಾನು ಒಂದು ಸಣ್ಣ ವಿಡಿಯೋ ಮಾಡಿ ಅವರಿಗೆ ಕಳಿಸ್ಕೊಟ್ಟೆ. ಅದರಲ್ಲಿ ಒಂದು ಮಾತು ಹೇಳಿದ್ದೆ, ಮಾನ್ಯ ಮುಖ್ಯಮಂತ್ರಿಗಳೇ, ಇವತ್ತೇನು ಈ ಮಕ್ಕಳಿದಾರಲ್ಲ, ಆ ಮಕ್ಕಳ ತಂದೆ ತಾಯಿ ಇದಾರಲ್ಲ, ಅವರ ಬಂಧುಗಳಿದಾರಲ್ಲ, ಅವರ ಕುಟುಂಬ ಇದೆಯಲ್ಲ, ಆ ಜಾಗದಲ್ಲಿ ಏನಾದ್ರು ನನ್ನ ಮಕ್ಕಳು ನಿಮ್ಮ ಮಕ್ಕಳು ಇದ್ದಿದ್ರೆ ನಿಮ್ ಕಣ್ಣು ಕಿತ್ತು ಬರ್ತಿತ್ತಲ್ವಾ? ಈಗಕ್ಕೆ ಆ ಸಂತ ಇಲ್ಲ, ಅನ್ನೋರಿಲ್ಲ. ಈ ನಾಡಿನ ದೊರೆ ನೀವು, ಈ ನಾಡಿನ ದೊರೆ ನೀವು. ಆ ಮಕ್ಕಳ ಬದುಕು ಭವಿಷ್ಯದ ಜವಾಬ್ದಾರಿ ನಿಮ್ದಾಗಿದೆ. ಇಂಥ ಸಂದರ್ಭದಲ್ಲಿ ನೀವು ಮೌನ ವಹಿಸಬೇಡಿ, ಅವರಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಕಳಿಸ್ಕೊಟ್ಟಿದ್ದೆ. ಅದಕ್ಕೆ ಇವತ್ತೊಂದು ಉತ್ತರ ಬರಲಿಲ್ಲ. ರಾತ್ರಿ ನನಗೆ ಅವರ ಆಪ್ತರೊಬ್ರು ಫೋನ್ ಮಾಡಿ, ಗೌಡ್ರೆ ನಾಳೆ ಮಧ್ಯಾಹ್ನ ವಿಧಾನಸೌಧಕ್ಕೆ ತಾವು ಬನ್ನಿ ನಿಮ್ಮ ನಿಯೋಗದ ಜೊತೆಯಲ್ಲಿ ಅಂತ ಹೇಳಿ ಒಂದು ಸಂದೇಶ ಬಂತು. ಹಾಗಾಗಿ ನಾನು ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ, ತಾವು ನಮ್ಮ ನಿಯೋಗವನ್ನು ಕರ್ಕೊಂಡು ಶಕ್ತಿ ಸೌಧ, ಕನ್ನಡಿಗರ ಶಕ್ತಿ ಸೌಧ ನಂಬಿಕೆಯನ್ನು ಇಟ್ಕೋಬೇಕು. ಕನ್ನಡಿಗರದಾದ್ರೆ ಆ ಕೆಂಗರು ಕಟ್ಟಿದ ಆ ಶಕ್ತಿ ಸೌಧ ಅದು ಕನ್ನಡಿಗರ ಶಕ್ತಿ ಸೌಧ ಆಗಬೇಕು. ಕನ್ನಡದ ಮಕ್ಕಳ ಭವಿಷ್ಯದ ಶಕ್ತಿ ಸೌಧ ಆಗಬೇಕು. ಕನ್ನಡಿಗರ ಉದ್ಧಾರದ ಶಕ್ತಿ ಸೌಧ ಆಗಬೇಕು. ರಾಜಕೀಯ ದೊಂಬರಾಟ ಆಗಬಾರದು. ರಾಜಕಾರಣದ ದೊಂಬರಾಟ ಅಲ್ಲ, ಕನ್ನಡದ ಮಕ್ಕಳ ಭವಿಷ್ಯದ ಶಕ್ತಿ ಕೇಂದ್ರ ಆ ವಿಧಾನಸೌಧ ಆಗಬೇಕು. ಅದಕ್ಕಾಗಿ ನಮ್ಮ ಮನವಿ ಏನಿದೆ, ಇವತ್ತು ಈ ನಾಡಿನ ಮಕ್ಕಳ ಭವಿಷ್ಯ ಅದರಲ್ಲಿ ಏನು ಹಳಗಿದೆ, ಆ ಭವಿಷ್ಯವನ್ನು ಕಟ್ಕೊಳ್ಳುವಂತ ಕೆಲಸ ನೀವು ಮಾಡಬೇಕು. ಇಷ್ಟು ಜನರ ಇತಿಹಾಸದ ಮುನ್ನುಡಿಯನ್ನ ಮುಖ್ಯಮಂತ್ರಿಗಳೇ ಅವರು ಬರೆಯಲ್ಲ, ಕೆಪಿಎಸ್ಸಿ ಅವರು ಬರೆಯಲ್ಲ, ಇವರ ಬದುಕಿನ ಮುನ್ನುಡಿಯನ್ನು ಬರೀಬೇಕಾದರೂ ಕರ್ನಾಟಕದ ಮುಖ್ಯಮಂತ್ರಿಗಳು ನಿಮ್ಮ ಕೈಯಲ್ಲಿದೆ. ನೀವು ಮುನ್ನುಡಿ ಬಂದ್ರೆ ಈ ಮಕ್ಕಳು, ಈ ನಾಡಿನ ಮಕ್ಕಳು ನಾಳೆ ನಿಮ್ಮ ಬೆನ್ನುಡಿ ಬರೀತಾರೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಒಂದು ದಿವಸ ಹೇಳ್ತಾರೆ, ನಮ್ಮ ಕಾಲಕ್ಕೆ ಈ ತರ ಅನ್ಯಾಯ ಆಗಿತ್ತು. ಆವತ್ತಿನ ಕಾಲಕ್ಕೆ ನಮ್ಮ ರಾಜ್ಯದಲ್ಲಿ ಒಬ್ಬರು ಮುಖ್ಯಮಂತ್ರಿಗಳಿದ್ರು. ಅವ್ರನ್ನ ಇಡೀ ಕನ್ನಡದ ಜನ ಕನ್ನಡದ ರಾಮಯ್ಯ ಅಂತ ಕರಿತಾ ಇದ್ರು. ಆ ಕನ್ನಡದ ರಾಮಯ್ಯನ ಕಾಲದಲ್ಲಿ ಕನ್ನಡಿಗರು ನಾವು ನಮ್ಮ ಅನ್ಯಾಯಕ್ಕೆ ನ್ಯಾಯ ಸಿಕ್ಕಿತ್ತು ಅಂತ ಹೇಳಿ ಅವರು ಬೆನ್ನುಡಿ ಬರಿವೆ. ಅದು ಹಾಗೆ ಸಿದ್ದರಾಮಯ್ಯ. ಯಾಕೆಂದ್ರೆ ಇಲ್ಲಿ ಒಬ್ಬರ ಪ್ರಶ್ನೆ ಅಲ್ಲ, ಇಲ್ಲ 10 ಜನ ಪ್ರಶ್ನೆ ಅಲ್ಲ, 1000 ಜನ ಪ್ರಶ್ನೆ ಅಲ್ಲ, ಲಕ್ಷಾಂತರ ಈ ನಾಡಿನ ಮಕ್ಕಳ ಪ್ರಶ್ನೆ ಇದೆ. ಅವ್ರ ಬದುಕು ಹಾಗಿದೆ. ನನ್ನ ಮಗ SC ಆಗ್ಬೇಕು, ನನ್ನ ಮಗ ತಹಸೀಲ್ದಾರ್ ಆಗ್ಬೇಕು, ನನ್ನ ಮಗ DYSP ಆಗ್ಬೇಕು, ನನ್ನ ಮಗ ಇನ್ನೇನೋ ಹಾಕ್ಬೇಕು. ನಾ ತಾಯಿ ತಂದೆ ಕಂಡಂತ ಕನಸು, ಆ ಕನಸು ನೆನಸಾಗದೆ ಹೋದ್ರೆ ಏನ್ ಆಗಬೇಕು? ಆ ಕುಟುಂಬ ಹೇಗಾಗಬೇಕು? ನಿಮ್ಮ ಕೆಪಿಎಸ್ಸಿಯ ಏಜೆಂಟ್ಗಳು ಗೊತ್ತಾಗಿದೆ ನಮಗೆ. ಆ ಏಜೆಂಟ್ಗಳು ಏನೇನು ಕೆಲಸ ಮಾಡ್ತಾ ಇದ್ದಾರೆ. ಮೊನ್ನೆ ಒಂದು ಮಾಧ್ಯಮದಲ್ಲಿ ಬರೆದ್ರು, 25 ಜನ 10 ಜನ ಕಾರ್ಡು ಹೊರಗಡೆ ಮುಗಿದರೆ ಎಂದಾಗ 484 ಜನರಲ್ಲಿ ಎಷ್ಟು ಜನ ಕಾರ್ಡುಗಳಿಗೆ ನೀವು ಇವತ್ತು ಕೋಟಿ ನಿಧಿ ಅವರ ಹತ್ರ ಕೋಟಿ ತಗೊಳ್ಳಿಕ್ಕೆ ಈ ಮಕ್ಕಳನ್ನ ಆಚೆ ಇಟ್ಟಿದ್ದೀರಾ? 2 ಕೋಟಿ 3 ಕೋಟಿ ನನ್ ಕೇಳಿಲ್ಲ ಇವೆಲ್ಲ.
ಈಗ ಅರ್ಥ ಆಗ್ತಾ ಇದೆ. ಈ KPSCಯ ಕರ್ಮಕಾಂಡದ ಆಳಕ್ಕೆ ಹೋಗ್ತಾ ಹೋಗ್ತಾ ಇವು ಕರ್ಮಕಾಂಡ ಎಷ್ಟು ಮಟ್ಟಿಗೆ ಇದೆ ಅಂದ್ರೆ ಈ ಮಟ್ಟಕ್ಕೆ ಕರ್ನಾಟಕದ ಒಂದು 4% ಬಜೆಟ್ ಮಾಡ್ಬೋದಲ್ರಿ ಈಗ ಆಡೋದು. ಅದಕ್ಕಾಗಿ ನೀವು ಅಷ್ಟೇ, ನೀವು ಇವತ್ತು ಒಂದಿನ ಹೋರಾಟ ಆಯ್ತು ಮುಗೀತು ಅನ್ಕೊಳಂಗಿಲ್ಲ, ನೀವು ಅನ್ಕೊಳಂಗಿಲ್ಲ. ನ್ಯಾಯ ಸಿಗೋವರೆಗೂ ಬೇಕಾರಲ್ಲ ಈ ಕರ್ನಾಟಕ ಮುಗಿಲು ಹೇಳ್ಬೇಕು. ಒಂದು ಗಾದಿಯ ಮಾತಿದೆ, ಮೂಗಿಡಿದ್ರೆ ಬಾಯಿ ಬಿಡ್ತಾರೆ ಅಂತ ಹೇಳಿ. ಇಡೀ ಕರ್ನಾಟಕದ ಕನ್ನಡದ ಮಕ್ಕಳು ಬೀದಿಗೆ ಇಳಿದ್ರೆ ನಿಮ್ಮ ಘೋಷಣೆ, ನಿಮ್ಮ ಆಕ್ರೋಶ, ನಿಮ್ಮ ಪ್ರತಿಭಟನೆ ಆಕಾಶಕ್ಕೆ ಮುಟ್ಟಲು ಬೇಡ, ವಿಧಾನಸೌಧದಲ್ಲಿ ಕೂತಿರುವ ಕ್ಯೂರಿಗೆ ನಿಮ್ ಕೆಲಸ ಆಗುತ್ತೆ. ಅದಕ್ಕಾಗಿ ಬಾರಿ ಜಾಣಕಿಯವರು ಅವರು ಅವ್ರಿಗೆ ಯಾವ್ದು ಅರ್ಥ ಆಗುತ್ತೆ, ಯಾವ್ದು ಕೇಳುತ್ತೆ ಅಂದ್ರೆ ಕೋಟಿ ಅರ್ಥ ಆಗುತ್ತೆ, ಕೋಟಿ ಅರ್ಥ ಆಗುತ್ತೆ, ಕೋಟಿ ಅವ್ರ ಕಡೆ ಕಾಣುತ್ತೆ, ನಿಮ್ಮಂತ ಬರಪಾಯಿಗಳು ಕಾಣಲ್ಲ. ಬೇಕಾದ್ರೆ ರಾತ್ರಿ ಎಲ್ಲ ಬೇಕಾದ್ರೆ ವ್ಯಾಪಾರಕ್ಕೋಸ್ಕರ ತಂದು ಕೂತಿರ್ತಾರೆ. ಅದಕ್ಕಾಗಿ ಬಂಧುಗಳೇ, ಇದು ಒಂದಿನದ ಹೋರಾಟ ಅಂತ ಅನ್ಕೋಬೇಡಿ, ಒಂದಿನದ ಹೋರಾಟ ಅಲ್ಲ. ನಾವು ಸುಮಾರು ದಿವಸಗಳ ನಿರಂತರವಾದಂತ ಈ ಹೋರಾಟಕ್ಕೆ ನ್ಯಾಯ ಸಿಗ್ಬೇಕು ಅಂತ ಹೇಳಿ ಯಾರ್ಯಾರನ್ನ ಭೇಟಿ ಮಾಡಬೇಕು ಅವನ್ನೆಲ್ಲ ಭೇಟಿ ಮಾಡುವಂತ ಕೆಲಸವನ್ನ ಮಾಡಿದ್ವಿ. ಪಾಪ ನಮ್ಮ ಕಾಂತಕುಮಾರ್ ಅವರೆಲ್ಲ ಅವರ ಸಹಪಾಠಿಗಳು ಅನೇಕರು ಪಾಪ ಯಾರ್ಯಾರೋ ಜೊತೆ ಪತ್ರ ಬರೆಸಿದರು, ಪ್ರಾಧಿಕಾರದ ಅಧ್ಯಕ್ಷ ಪತ್ರ ಬರೆದ್ರು, ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಪತ್ರ ಬರೆದ್ರು, ಬರಗು ರಾಮಚಂದ್ರಪ್ಪ ಅಂತ ನಾಡಿನ ಮಹಾದೊಡ್ಡ ಸಾಹಿತಿಗಳ ಪತ್ರ ಬರೆದ್ರು. ಯಾವ ಪತ್ರ ಬರೆದ್ರು ಅವರಿಗೆ ಕೇಳಿಸಿಲ್ಲ, ಕಾಣಿಸಿಲ್ಲ. ಅವ್ರಿಗೆ ಕಾಣಿಸೋದು ಏನಪ್ಪಾ ಅಂದ್ರೆ ಬೇರೆ ಒಂದು ಪತ್ತೆ ಇತ್ತು ನೋಡಿ, ಕುರುಡು ಕಾಂಚನ ಕುಣಿಯುತ್ತಲಿತ್ತು. ಹಾಗೆ ಆ ಕಾಂಚನ ಮಾತ್ರ ಕಾಣ್ತಾ ಇದೆ ಹೊತ್ತು ಓಟ್ ಹಾಕಿ ಅಧಿಕಾರ ಕೊಟ್ಟು ವಿಧಾನಸೌಧ ಕಳಿಸಿರಲ್ಲ, ನೀವು ಕಾಣಲೇ ಇಲ್ಲ, ಅವ್ರಿಗೆ ಕಾಣಲೇ ಇಲ್ಲ. ಅದಕ್ಕೆಲ್ಲ ಏನಪ್ಪಾ ಅಂದ್ರೆ ನೋಡಿ, ಕರ್ನಾಟಕದಲ್ಲಿ ತೆಲುಗರ ವೋಟ್ ಬ್ಯಾಂಕ್ ಇದೆ, ಮಾರವಾಡಿಗಳ ವೋಟ್ ಬ್ಯಾಂಕ್ ಇದೆ, ತಮಿಳರ ವೋಟ್ ಬ್ಯಾಂಕ್ ಇದೆ, ಮಲಯಾಳಿಗಳ ವೋಟ್ ಬ್ಯಾಂಕ್ ಇದೆ, ಗುಜರಾತಿಗಳ ವೋಟ್ ಬ್ಯಾಂಕ್ ಇದೆ. ಕನ್ನಡಿಗರ ವೋಟ್ ಬ್ಯಾಂಕ್ ಇಲ್ಲ. ಕನ್ನಡಿಗರ ವೋಟ್ ಬ್ಯಾಂಕ್ ಇದ್ದಿದ್ರೆ ಒಂದೇ ಒಂದು ಸೆಕೆಂಡ್ ಅಲ್ಲಿ ಕೆಲಸ ಆಗ್ತಿತ್ತು. ಇಲ್ಲ, ಕನ್ನಡದವರ ವೋಟ್ ಬ್ಯಾಂಕ್ ಇಲ್ಲ ಅವರಿಗೆ. ಅದಕ್ಕಾಗಿ ನಾನು ಎಷ್ಟು ಸರಿ ಹೇಳ್ತೀನಿ ಒಂದು ಮಾತನ್ನ ನೋಡಿ, ನೀವು ಒಬ್ಬ ಮಂತ್ರಿ ನೋಡಿಕ್ ಹೋಗ್ಬೇಕು ಅಂದ್ರೆ ಕನ್ನಡಿಗರು ನೀವು ಸೀದಾ ಒಳಗಡೆ ಒಬ್ಬ ಮಂತ್ರಿ ನೋಡಕ್ ಆಗಲ್ಲ. ಇವತ್ತು ಒಬ್ಬ ಮಂತ್ರಿಯನ್ನ ಅವರ ಬೆಡ್ರೂಮ್ ಅಲ್ಲಿ ಕೆಲಸ ಮಾಡಿಸ್ಕೊಂಡು ಬರ್ತಾನೆ ಅಂದ್ರೆ ಅವನೊಬ್ಬ ನಾಯಿ ಆಗಿರ್ತಾನೆ, ಒಬ್ಬ ರೆಡ್ಡಿ ಆಗಿರ್ತಾನೆ, ಒಬ್ಬ ನಾಯಿ ಆಗಿರ್ತಾನೆ, ಒಬ್ಬ ಬಿಜಿ ಆಗಿರ್ತಾನೆ. ಯಾವ ಬಡಪಾಯಿಗಳು ಕನ್ನಡ ಹೋದ್ರೆ ಅವನ ಆಚರಣೆ ಸೇರ್ತಾರೆ. ಇದು ಕೆಟ್ಟ ವ್ಯವಸ್ಥೆ, ನಮ್ಮ ವ್ಯವಸ್ಥೆ ಕೆಟ್ಟ ವ್ಯವಸ್ಥೆ ಬದುಕಾಗಿದೆ. ಅದಕ್ಕೋಸ್ಕರ ಪದಗಳೇ ಜಾಗೃತ ಆಗ್ಬೇಕು. ಕನ್ನಡದ ಮಕ್ಕಳು ಎಚ್ಚೆತ್ತೋಬೇಕು, ಜಾಗೃತ ಆಗಬೇಕು. ನಮ್ಮ ನಾಡಲ್ಲಿ, ನಮ್ಮ ನೆಲದಲ್ಲಿ ನಮಗೆ ಬದುಕಿಲ್ಲ ಅನ್ನೋದಾದ್ರೆ, ನ್ಯಾಯ ಇಲ್ಲ ಅನ್ನೋದಾದ್ರೆ ಎಲ್ಲಿ ಹುಡುಕ್ಬೇಕು ನ್ಯಾಯವನ್ನ? ಎಲ್ಲಿ ಹುಡ್ಕೊಂಡು ಹೋಗ್ಬೇಕು ಬದುಕನ್ನ? ಹುಡುಕ್ಬೇಕಾದ ಎಲ್ಲಿ? ನಮ್ಮ ನೆಲದಲ್ಲಿ ನಾವು ಬದುಕನ್ನು ಕಟ್ಕೋಬೇಕು. ಹಾಗಾಗಿ KPSC ನಿಮ್ಗೆ ಅಷ್ಟೇ ಅಲ್ಲ KPSC ಎಲ್ಲ ನಡೆಯುವ ಎಲ್ಲ ಪರೀಕ್ಷೆಗಳು ಅವೆಲ್ಲವೂ ಅಷ್ಟೇ. ಅವೆಲ್ಲವೂ ಇಂಥದೇ ಒಂದು ಗೊಂದಲ ಸೃಷ್ಟಿ. ಆಮೇಲೆ ಅದಕ್ಕೆ ಕುರುಡು ಕಾಂಚನ ಕುಡಿದಾಗ ಅದು ಸರಿಯಾಗತ್ತೆ. ಹಾಗಾಗಿ ನಿಮ್ಮಲ್ಲಿ ಎಷ್ಟು ಜನ ಏನು ಕೊಟ್ಟು ಕಳ್ಕೊಂಡಿದ್ರೋ ಗೊತ್ತಿಲ್ಲ. ನನಗೆ ಯಾರು ಹೇಳ್ತಾ ಇದ್ರು, ನಾನು ಒಂದಷ್ಟು ಕೊಟ್ಟಿದ್ದೆ ಆಗಲ್ಲ ಅಂತ ಗೊತ್ತಾಯ್ತು, ವಾಪಸ್ ಕೇಳೋಣ ಮತ್ತೆ ಮುಟ್ಕೊಂಡು ಕೊಟ್ಟ ಅಂತ ಹೇಳಿ. ಹಾಗಾಗಿ ಪಾಪ ನೀವೇನು ದುಡ್ಡಿಲ್ಲ ಬರೀ, ನಿಮ್ಮ ಅಪ್ಪ ಅಮ್ಮ ದುಡ್ಡಿರ್ತಾರೆ. ಅಪ್ಪ ಅಮ್ಮ ದುಡ್ಡಿದ್ರು ನನ್ನ ಮಗ ನಮ್ಮ ಮನೆಗೆ ಆಧಾರ ಸ್ತಂಭ ಹಾಕ್ತಾನಲ್ಲ ಅಂತ ಹೇಳಿ ನಿಮ್ಮನ್ನು ಓದಿಸಿ ಒಂದಷ್ಟು ಕೊಟ್ಟು ನಮ್ಮ ಮನೆಗೆ ಒಳ್ಳೆದಾದ್ರೆ ಸಾಕು ಅಂತ ಹೇಳಿ ಅಂದ್ಕೊಂಡಿದ್ದಾರೆ. ಆದರೆ ಅದು ಇವಾಗ ಅರ್ಥ ಆಗಬೇಕಾಗಿದೆ. ಅದಕ್ಕಾಗಿ ಬಂಧುಗಳೇ, ಏನು KPSC ಈ ಕರ್ಮಕಾಂಡ ಸರಿ ಹಾಕಬೇಕಾದ್ರೆ ಮುಖ್ಯಮಂತ್ರಿಗಳು ಅಧಿಕಾರಿಗಳ ತಕ್ಷಣ ಉನ್ನತ ಅಧಿಕಾರಿಗಳನ್ನ ಕರೆದು ಮಾತಾಡಿ ಏನಿವತ್ತು ಅಧಿಸೂಚನೆಯನ್ನು ಏನು ಹೊರಡಿಸಿದೆ ಅದನ್ನು ವಾಪಸ್ಸು ತಗೊಂಡು ಹೊಸದಾಗಿ ಅಧಿಸೂಚನೆಯನ್ನು ಹೊರಡಿಸುವಂತ ಕೆಲಸವನ್ನ ಇವತ್ತು ಮುಖ್ಯಮಂತ್ರಿಗಳು ಸರ್ಕಾರ ಮಾಡಬೇಕಾಗುತ್ತೆ. ಅದಕ್ಕೆ ನಾವಿವತ್ತು ಒತ್ತಾಯವನ್ನ ಮಾಡುವ ಮುಖಾಂತರ ಮತ್ತೆ ಅಲ್ಲಿರುವಂತಹ ಭ್ರಷ್ಟ ಅಧ್ಯಕ್ಷರಿರ್ಬೋದು, ನಿರ್ದೇಶಕರಿರ್ಬೋದು, ಶಿವಶಂಕರಪ್ಪ ಸಾವ್ಕಾರ್
ಸಿ ಬಂದ್ಮೇಲೆ ಸಾವುಕಾರ ಆದ್ಯಾ ನೀನು? ಇಲ್ಲ ಮೊದಲೇ ಸಾವುಕಾರ ಆಗಿದ್ದು. KPSC ಬಂದ್ಮೇಲೆ ಅಲ್ಲಿ ಸಾವುಕಾರ. ನಿನ್ನ ಕರ್ಮಕಾಂಡ ಎರಡೇ 3 ದಿವಸದಲ್ಲಿ ನೀನು ರಿಟರ್ನ್ ಮಾಡ್ತು ಸೆಂಟ್ರಲ್ ಜೈಲ್. ಅಡ್ವಾನ್ಸ್ ಆಗಿ ಜೈಲಲ್ಲಿ ಕೇಳ್ಬಿಟ್ಟು ನಂಬರ್ ತಗೋದು. ಮೊನ್ನೆ ಹಗರಣದಲ್ಲಿ 25 ಸೀಟಲ್ಲಿ 10 ಜನದ ಹಗರಣ ಬಂದಿದೆಯಲ್ಲ, ಇವ್ರು ತನಿಖೆ ಮಾಡಿಸ್ತಾರಂತೆ. ಇವರು ಯಾರು ತನಿಖೆ ಮಾಡಿಸ್ಬೇಕಾದ್ರು? ಇಲ್ಲ, ಇವ್ರು ತನಿಖೆ ಮಾಡಿಸ್ತಾರಂತೆ. ಅವ್ರ ಮೇಲೆ ಕ್ರಮ ತಗೋತಾರಂತೆ, COD ಕೊಡ್ತಾರಂತೆ ತನಿಖೆನ. ಕರಡು ಕೈ ಕೀ ಕೊಟ್ಟಂಗೆ ಆಯ್ತು. ತಾನೇ ಕಳ್ಳ, ಅವ್ನು ಕರೋನಾ ಬಂದಂಗೆ ಆ ಕಳ್ಳ ಕೀ ಇಟ್ಕೊಂಡ್ಬಿಟ್ಟು ಈಗ ಯಾರು ದೂರೋದು ಬರುತ್ತೆ. ನಿಮ್ಮ ಕರ್ಮಕಂಡೆಲ್ಲ ಹಚ್ಚಿಕೊಳ್ತೀವಿ 2-3 ದಿವಸ ತಡ್ಕೊಳ್ಳಿ ಬರುತ್ತೆ. ಈ ಮಕ್ಕಳು ನೀವು ಕೂರಿಸಿದಲ್ಲ, ಅವ್ರು ನೊಂದಿದಾರಲ್ಲ, ಅವರು ದುಃಖ ಇದೆಯಲ್ಲ, ಅವ್ರ ಅಪ್ಪ ಅಮ್ಮನ ಶಾಪ ಇದೆಯಲ್ಲ, ಅವ್ರು ಇನ್ನು ಬಿಡೋದಿಲ್ಲ. ಹಾಗಾಗಿ ನಾನು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀವಿ. ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳೇ, ನಾನು 15 ದಿವಸ ಜೈಲಿಗೆ ಕಳಿಸಿದ್ರು, 16 ಕೇಸ್ ಹಾಕಿದ್ರು. ನಾನು ಹೇಳ್ತಾ ಇರ್ತೀನಿ, ಅಷ್ಟೋ ನಾನು ನೋಡಿದ ಮುಖ್ಯಮಂತ್ರಿಗಳಲ್ಲಿ ಒಂದಷ್ಟು ಕನ್ನಡದ ಕಾಳಗಿ ಕಳಕಳಿ ಇರುವಂತ ಯಾರಾದ್ರೂ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ ಅಂತ ಹೇಳ್ತಾ ಇದ್ದೀನಿ. ಅದನ್ನು ಮತ್ತೊಮ್ಮೆ ಸಾಬೀತು ಮಾಡಿ ಈ ಮಕ್ಕಳು ನ್ಯಾಯ ಕೊಡುವ ಮುಖಾಂತರ ಇಲ್ಲೇ ಹೋದ್ರೆ ನಿಮ್ಮ ಕನ್ನಡದ ಪ್ರೀತಿ ಕಾಳಜಿ ಕಳಕಳಿ ಪ್ರಶ್ನೆ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಇವತ್ತು ಕೂತ್ಕೊಳ್ಳೋಣ. ನಮ್ಮ ಪೊಲೀಸ್ ಅಧಿಕಾರಿಗಳು ನಮ್ಮನ್ನು ಕರ್ಕೊಂಡು ಹೋಗುವಾಗ ನಾವು ತಯಾರಾಗಿದ್ದೀವಿ. ಮುಖ್ಯಮಂತ್ರಿಗಳಿಂದ ಏನು ಬರುತ್ತೆ, ಆದೇಶ ಏನು ಆಗುತ್ತೆ, ಏನು ಅವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾರೆ ಅಂತ ನೋಡಿದ ಮೇಲೆ ನಾವು ಭಾರಿ ಒಳ್ಳೆ ಜನ, ಕನ್ನಡಿಗರು ಭಾರಿ ಒಳ್ಳೆ ಜನ. ನೀರು ಕೇಳಿದ್ರೆ ಪಾತ್ರ ಕೊಡುವಷ್ಟು ಒಳ್ಳೆ ಜನ ನಾವು. ಅದು ನಮ್ಮ ದೌರ್ಬಲ್ಯ ಅಂತ ಅನ್ಕೊಳ್ಬೇಕು. ಅಲ್ಲ, ನಮ್ಮ ಪುಲಕೇಶಿ ಉತ್ತರದ ಹರ್ಷವರ್ಧನನ್ನ ಸೋಲಿಸಿ ದಕ್ಷಿಣ ಪದೇಶ್ವರ ಪುಲಕೇಶಿ ಹುಟ್ಟಿದ ನಾಡು. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಮಾದಿಪ್ಪ ಕಲಿಗೆ ಕಲಿಯುವುದಲ್ಲ ವಿಪರೀತಂ. ಹಾಗೆ ನಾವು ಭಾರಿ ಸಮಾಧಾನವಾಗಿ ನಿಮ್ಮನ್ನ ಹತ್ರ ಬರಬೇಕು ಅಂತ ಇದ್ದೀವಿ. ನಿಮ್ಮ ಮಾತಿನ ದಾಟಿಯ ನಂತರ ಒಂದು ದಿವಸ KPSC ಇತ್ತ ಇಲ್ಲಿ ಅಂತ ಹುಡುಕೋ ದಿವಸ ಬಂದ್ರೆ ಆಶ್ಚರ್ಯ ಇಲ್ಲ. ನಾವು ಹುಡುಗುವಾಗ ನಿಮ್ಮನ್ನು ಬಿಟ್ಟು ಹುಡುಕ್ತೀವ? ನಿಮ್ಮನ್ನು ಬಿಡ್ತೀವಿ. ನೀವು ಹುಡುಕ್ಬೇಕು. ಏನು ಮಾಡಿದ ತಪ್ಪಿಗೆ ನಾವು ಮಾಡೋದಾದ್ರೆ ನಿಮ್ಮ ಕರ್ಮಕಂಡ ಮಾಡಿ ನೀವು ಯಾಕೆ ಹುಡುಗುವ? ಅದಕ್ಕೋಸ್ಕರ ಈ ವ್ಯವಸ್ಥೆ ಸರಿಯಾಗಬೇಕು. ನಿಮ್ಮ ರಾಶಿಗೆ ಕಲವೇ ಬಂದಿದೆ. ಅವ್ರ ರಾಶಿಗೆ ಕಲವೇ ಇವತ್ತಿಂದ ಹೆಗ್ಲೆ ಇದೆ. ಹಾಗಾಗಿ ನೋಡಿ ನಮ್ಮ ಮನೆ ಕಡೆ ಒಂದು ಗಾದಿ ಮಾತಿದೆ, ಬೇಸಿಗೆ ಕಾಲದಲ್ಲಿ ಕೀಳ ಕಾಲದ ಕಲ್ಲನ್ನ ಮಳೆಗಾಲದವರೆಗೂ ಕಾದಿ ಭೂಮಿ ಹದ ಮಾಡಲ ಕಿತ್ತೆಸ್ಬಿಡು ಅಂತ ಹೇಳಿ. ಹಾಗಾಗಿ ಈಗ ಭೂಮಿ ಹದ ಆಗಿದೆ ಅಂತ ಅನ್ಕೊಳ್ಳೋಣ. ಭೂಮಿ ಹದ ಆಗಿದೆ, ಕಾಲ ಹತ್ತಿರ ಬಂದಿದೆ, ಬೃಹತ್ ನಗರದ ಕೈ ಬೀಸಿ ಕರೀತಾ ಇದೆ. ನಾವು ನಿಮ್ಮ ಹತ್ತೂರಿಗೆ ಕಳಿಸ್ಕೊಡ್ತೀವಿ. ಅದಕ್ಕೋಸ್ಕರ ಅಷ್ಟೊಳಗಾದ್ರೂ ನಿಮ್ಮ ಪಾಪದ ಕೊಡ ತುಂಬಬೇಕು ಅನ್ನುವಷ್ಟರಲ್ಲಿ ಇದೊಂದಷ್ಟು ಒಳ್ಳೆ ಕೆಲಸ ಮಾಡಿ, ಒಂದಷ್ಟು ನ್ಯಾಯ ಕೊಟ್ಟು ಹೋದ್ರೆ ನಿಮ್ಮೊಂದಷ್ಟು ನಿಮ್ಮ ಪಾಪ ಕಳೆಯುತ್ತೆ. ಅದಕ್ಕೋಸ್ಕರ ಈ ಮಾತು ನಾನು ಹೇಳ್ತೀನಿ. ಎಷ್ಟೋ ಜನ ನಮಗೆ ಕುಂಭಮೇಳಕ್ಕೆ ಹೋಗಿದ್ದು, ಗಂಗಾ ನದಿ ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ. ಗಂಗಾ ನದಿ ಸ್ನಾನ ಮಾಡಿಕೊಂಡು ತುಂಬಾ ಜನ ಬಂದಿದ್ದಾರೆ. ನಮ್ಮ ರಾಷ್ಟ್ರ ಕವಿ ಕುವೆಂಪು ಒಂದು ಮಾತು ಹೇಳ್ತಾರೆ, ದಕ್ಷಿಣದ ಕಾವೇರಿಯಲ್ಲಿ ಮಿಂದ ಕತ್ತೆ, ಉತ್ತರದ ಗಂಗೆಯಲ್ಲಿ ಮಿಂದ ತಕ್ಷಣ ಅದು ಕುದುರೆ ಆಗಲ್ಲ. ಹಾಗೆ KPSC ಅವರಂತೂ ಕತ್ತೆಗಳ ಕುದುರೆ ಆಗಲ್ಲ.
ಆ ಕಥೆಗಳನ್ನೆಲ್ಲ ಬರೋಕ್ ನಗರ ಜೈಲಿಗೆ ಹಟ್ಟಿ ಯಾರಾದ್ರೂ ಒಳ್ಳೆ ಒಂದು ಕೂರಿಸ್ರಿ. ಸಾವುಕಾರ್ ಹೋಗಿ ಹೋಗಿ ನೀವು ನಿಮ್ಮ ಮೂಲ ಸ್ಥಾನ ಶ್ರೀಕೃಷ್ಣ ಪರಮಾತ್ಮನ ಮೂಲ ಸ್ಥಾನ ಬರೋಕ್ ನಗರ ಜೈಲು. ಅದಕ್ಕೋಸ್ಕರ ಬಂಧುಗಳೇ, ಸ್ವಲ್ಪ ನಾವು ಕುಂತು ಸರಿ ಮಾಡ್ಕೋಬೇಕು, ಸರಿ ಮಾಡಿಕೊಳ್ಳೋಣ. ಇವತ್ತಿಗೆ ನಮ್ಮದು ಅಷ್ಟೇ ಒಳ್ಳೆದಾಗಬೇಕು ಅನ್ನೋದಲ್ಲ, ಇನ್ಯಾವತ್ತೂ KPSC ಕನ್ನಡದ ಮಕ್ಕಳಿಗೆ ಅನೇ ಹಾಕಬಾರ್ದು, ಕನ್ನಡದ ಮಕ್ಕಳಿಗೆ ವಿಚಾರಕ್ಕೆ ಹೋಗ್ಬಾರ್ದು, ಕನ್ನಡದ ಮಕ್ಕಳಿಗೆ ಅನ್ಯಾಯ ಮಾಡಬಾರ್ದು. ಹಾಗೆ KPSC ಅದಕ್ಕೆ ಪಾಠ ಕಲಿಸ್ಬೇಕು ನಾವು. ಯಾಕೆಂದ್ರೆ ನಾವೇ ಇಲ್ಲಿ ಇರುವಂತ ನೀವು ತಹಸೀಲ್ದಾರ್ ಆದ್ರೆ ಆಡಳಿತ ಭಾಷೆ ಕನ್ನಡ ಆಗುತ್ತೆ, ನಾಳೆ ನೀವು AC ಆದ್ರೆ ಆಡಳಿತ ಕನ್ನಡ ಆಗುತ್ತೆ, ನಾಳೆ ನೀವು DYSP ಆದ್ರೆ ನನ್ನಂತ ಹೋರಾಟಗಾರ ನಿಮ್ಮ ಹತ್ರ ಬಂದಾಗ ಕೂರಿಸಿ ಒಳ್ಳೆ ಕನ್ನಡ ಮಾತಾಡ್ತೀನಿ. ಯಾವ ವ್ಯವಸ್ಥೆ ಇವತ್ತು ಅವನಿಗೆ ಕನ್ನಡದ ಪ್ರೀತಿನೂ ಇಲ್ಲ, ಗಂಡರಿಗಳ ಪ್ರೀತಿನೂ ಇಲ್ಲ, ಅವ ಯಾವ ಗಂಡಗಾರಿಯೂ ಗೊತ್ತಿಲ್ಲ. ನಾವು ನೋಡ್ತೀವಿ ಒಂದ್ಸರಿ ಅಧಿಕಾರಿಗಳ ಹತ್ರ ಹೋದಾಗ ನೋಡ್ತೀವಿ, ಅವ್ರು ನೋಡಲೇ ಗೊತ್ತಾಗ್ಬಿಡುತ್ತೆ ಇವು ಕನ್ನಡವಲ್ಲ ಅಂತ, ಆ ಮುಖ ನೋಡೋಷ್ಟೇ ಹೊತ್ತಾಗ್ಬಿಡುತ್ತೆ. ಹಾಗಾಗಿ ಆ ಜಾಗವೆಲ್ಲ ನೀವು ಭರ್ತಿ ಮಾಡಬೇಕು. ನಾನು ಅದಕ್ಕೆ ಮೊನ್ನೆ ನಾನು ಹೇಳಿದೆ, ಇದೇ ಇಲ್ಲಿ ಮಹಾ ಸಂಘರ್ಷ ಯಾತ್ರೆ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಉದ್ಘಾಟನೆ ಆಯ್ತು. ಅದು ನಾವು 3 ಬೇಡಿಕೆಗಳನ್ನು ಸರ್ಕಾರ ಮುಂದೆ ಇಟ್ಟಿದ್ದೀವಿ. ಏನು ಬೇಡಿಕೆಗಳು? ಕರ್ನಾಟಕ ಬರುವ ಎಲ್ಲ ಉತ್ಪನ್ನಗಳ ಮೇಲೆ ಕಡ್ಡಾಯವಾಗಿ ಕನ್ನಡವನ್ನು ಬಳಸಬೇಕು. ಕರ್ನಾಟಕ ಬರುವ ಎಲ್ಲ ಉತ್ಪನ್ನಗಳ ಏಜೆನ್ಸಿಗಳು ಕನ್ನಡಿಗರಿಗೆ ಬರಬೇಕು. ಕರ್ನಾಟಕದ ಎಲ್ಲ ಬ್ಯಾಂಕ್ಗಳಲ್ಲಿ ಏನು ಹಿಂದಿ ರಾಜ್ಯಗಳಿಂದ ಬಂದವರು ಈಗ ಹಿಂದಿ ಗೊತ್ತಿದೆ ಅಂತ ಪ್ರಶ್ನೆ ಮಾಡ್ತಾರಲ್ಲ, ಆ ಹಿಂದಿ ವಾರಗಳನ್ನು ವಾಪಸ್ ಕಳಿಸ್ಕೋಬೇಕು. ಅಲ್ಲಿ ಅವರು ಬಿಡೋದಿಲ್ಲ ಅಂತ ಹೇಳಿ 31 ಜಿಲ್ಲೆಯಲ್ಲಿ ಭಾರಿ ದೊಡ್ಡ ಸಂಘರ್ಷ ಯಾತ್ರೆ ಮಾರ್ಚ್ 27ರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯದ ಉದ್ದಗಲಕ್ಕೂ ಹೋಗುತ್ತೆ. ಕನ್ನಡಿಗರಿಗೋಸ್ಕರ, ಕನ್ನಡದ ಮಕ್ಕಳ ಭವಿಷ್ಯಕ್ಕೋಸ್ಕರ, ಕನ್ನಡಿಗರ ಮಕ್ಕಳ ಭವಿಷ್ಯಕ್ಕೋಸ್ಕರ ಹೋಗುತ್ತೆ. ಯಾಕಂದ್ರೆ ಈಗ ಎಲ್ಲ ಏಜೆನ್ಸಿಗಳು ಕನ್ನಡಿಗರು ಸಿಕ್ಕಿದೆ, ಸಾವಿರಾರು ಜನ ಕನ್ನಡಿಗರು ಉದ್ಯಮಿಗಳಾಗ್ತಾರೆ. ಯಾರು ಉಗ್ರವಾದದ ಮಾರವಾಡಿಗಳು, ಸಿಂಧಿಗಳು, ಗುಜರಾತಿಗಳು ಕಟ್ಟಕಡೆಯ ಹೋಗಿ ಹೋದ್ರೆ ಅಲ್ಲಿ ಸ್ಟೀಲ್ ವ್ಯಾಪಾರ ಮಾರವಾಡಿ ಮಾಡ್ತಾನೆ, ಅಲ್ಲಿ ಚಿನ್ನದ ವ್ಯಾಪಾರ ಮಾರವಾಡಿ ಮಾಡ್ತಾನೆ, ಅಲ್ಲಿ ಬಟ್ಟೆ ವ್ಯಾಪಾರ ಮಾರವಾಡಿ ಮಾಡ್ತಾನೆ, ರೇಷನ್ ವ್ಯಾಪಾರ ಮಾರವಾಡಿ, ಎಲ್ಲ ಮಾರವಾಡಿ. ನೀವೇನ್ ಮಾಡುದು ಕನ್ನಡದವರು? ಕೊನೆಗೆ ಚೌಗ ಸಹ ಅವರೇ ಮಾಡ್ತಾರೆ, ಎಲ್ಲ ಅವರೇ ಮಾಡ್ತಾರೆ. ಅದಕ್ಕೋಸ್ಕರ ಕನ್ನಡದ ಮಕ್ಕಳು ಇಲ್ಲಿ ಉದ್ಯಮ ಮಾಡೋದು ಕಲಿಬೇಕು, ಉದ್ಯಮ ಕಟ್ಟಬೇಕು. ಕನ್ನಡದ ಮಕ್ಕಳು ಬರೀ ಸರ್ಕಾರಿ ಕೆಲಸಕ್ಕೆ ಸೀಮಿತವಾಗಿರಬೇಡಿ. ನಾವು ಎಲ್ಲ ತರದ ವ್ಯಾಪಾರ ಮಾಡಿ ತೋರಿಸ್ತೀವಿ. ಯಾವ ವಿಜಯನಗರ ಸಾಮ್ರಾಜ್ಯದಲ್ಲಿ ಮುತ್ತು ರತ್ನಗಳನ್ನ ರಾಶಿ ಹಾಕಿ ವ್ಯಾಪಾರ ಮಾಡಿದ ಇತಿಹಾಸ ನಮ್ಮ ಇತಿಹಾಸ. ಅದಕ್ಕೋಸ್ಕರ ನಾವೆಲ್ಲ ರೀತಿಯ ಕೆಲಸ ಮಾಡಕ್ಕೆ ಕನ್ನಡಿಗರು ಸಿದ್ಧವಾಗಿರ್ಬೇಕು. ಅದಕ್ಕೋಸ್ಕರ ನನಗೆ ನೋಡಿ, ಸನ್ಮಾನ್ಯ ರಾಜನಾಥ್ ಸಿಂಗ್ ಕೇಂದ್ರದ ಸಚಿವರು, ರಕ್ಷಣಾ ಸಚಿವರು, ಹಿಂದೆ ಮುಖ್ಯಮಂತ್ರಿಗಳಾಗಿದ್ದರು. ಬಿಜೆಪಿ ಅವರ ಸರ್ಕಾರ ಬಂದಾಗೆಲ್ಲ ಮಂತ್ರಿ ಆದವರು. ಅವರು ಅರಮನೆ ಮೈದಾನಕ್ಕೆ ಹೂಡಿಕೆದಾರ ಸಮಾವೇಶಕ್ಕೆ ಬಂದು ಅವರು ಘಂಟಾಘೋಷವಾಗಿ ಹೇಳ್ತಾರೆ, ಇಲ್ಲಿ ಹೂಡಿಕೆ ಮಾಡಿದ್ರೆ ನಮ್ಮ ಬಿಹಾರಿಗಳಿಗೆ ಕೆಲಸ ಸಿಗುತ್ತೆ, ಉತ್ತರ ಭಾರತದವರಿಗೆ ಕೆಲಸ ಸಿಗುತ್ತೆ ಅಂತ ಹೇಳಿ ರಾಜನಾಥ್ ಸಿಂಗ್ ಕರ್ನಾಟಕದನ್ನೆಲ್ಲ ನಿಂತ್ಕೊಂಡು ಮಾತಾಡುವಾಗ ಪಕ್ಕದಲ್ಲಿ ಮುಖ್ಯಮಂತ್ರಿಗಳು ಸುಮ್ಮನೆ ನಿಂತಿದ್ರು, ಉಪಮುಖ್ಯಮಂತ್ರಿಗಳು ಸುಮ್ಮನೆ ನಿಂತಿದ್ರು, ಮಂತ್ರಿಗಳು ಸುಮ್ಮನೆ ನಿಂತಿದ್ರು, ಶಾಸಕರು ಸುಮ್ಮನೆ ನಿಂತಿದ್ರು. ಒಬ್ಬನಾರ ಎದ್ದು ಇಲ್ಲಿ ಕರ್ನಾಟಕದ ರೈತರು ಭೂಮಿ ಕೊಟ್ಟಿದಾರಪ್ಪ, ಬಿಹಾರಿಗಳಿಗೆ ಕೆಲಸ ಕೊಡಕ್ಕಲ್ಲ, ಉತ್ತರ ಪ್ರದೇಶದ ಹಿರಿಯರಿಗೆ ಕೆಲಸ ಕೊಡಕ್ಕಲ್ಲ, ನಮ್ಮ ನಾಡಿನ ಕನ್ನಡದ ಬಗ್ಗೆ ಕೆಲಸ ಕೊಡಕ್ಕಂತ ಹೇಳುವಂತ ಎದೆಗಾರಿಕೆ ಒಬ್ಬ ರಾಜಕಾರಣಿ ಹೋಗ್ಲಿವಲ್ಲಪ್ಪ, ಒಬ್ಬ ಮಾತಾಡ್ಲಿವಲ್ಲ. ಆಡೂರು ಮುಳುಗಡೆ ಗೌಡ ಅಂತ ಹೇಳಿ ನಾನೇ ಮಾತಾಡ್ಬೇಕು, ಎಲ್ಲದೂ ಕೂಡ ನಾನೇ ಮಾತಾಡ್ಬೇಕು, ಕರೆದಲ್ಲೇ ಮಾತಾಡ್ಬೇಕು. ಈ ಪರಿಸ್ಥಿತಿ ಕರ್ನಾಟಕ ಒಂದಲ್ಲ ನಿಮ್ಮ ವಿಚಾರ ಅಷ್ಟೇ ಅಲ್ಲ, ಪ್ರತಿ ಹಂತದಲ್ಲಿ ನಿಮ್ಮ ಕಚೇರಿಗೆ ಬರುವಂತ ಪತ್ರಗಳು, ಬರುವಂತ ಜನರ ಸಮಸ್ಯೆ ಕೇಳುತ್ತೆ. ಇದು ಕನ್ನಡಿಗರಿಗಾಗಿ ಇರುವ ಮೂಲ ಅಂತ ಅನಿಸ್ತದೆ. ಮನೆಯವರೆಲ್ಲ ಹೋಗಿದ್ರು ರಾಷ್ಟ್ರಪತಿಗಳಿಗೆ ಮನವಿ ಕೊಡಬೇಕು. ಏನಂತ ಬೆಂಗಳೂರಲ್ಲಿ ಅಲ್ಪಸಂಖ್ಯಾತರು ಕನ್ನಡಿಗರು 26%, ನಾವು ಅಧಿಕವಾಗಿ ಅದಕ್ಕೆ ಬೆಂಗಳೂರಿನ ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂತ ಹೇಳಿ ಮನವಿ ಕೊಡ್ತೀವಿ ಅಂತ ಹೇಳಿ ಹಿಂದಿ ಭಾಷೆ ರಾಜ್ಯ ಒಕ್ಕೂಟ ಅಂತ ಮಾಡಿಕೊಂಡು ರಾಷ್ಟ್ರಪತಿಗಳ ಹತ್ರ ಹೋಗ್ತಾರೆ ಅಂದ್ರೆ ಅರ್ಥ ಮಾಡ್ಕೊಂಡು ಏನ್ ಮಾಡಿ ಕೊಡ್ತಿದ್ದಾರೆ ಕರ್ನಾಟಕವನ್ನು. ಹಾಗಾಗಿ ಬಂಧುಗಳೇ, ನಾವು ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ತೀನಿ, ಆದಷ್ಟು ಬೇಗ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಿಸ್ಬೇಕು. ಹಿಂದೆ ಹೋದ್ರೆ ನಾವು ಇಲ್ಲೇ ಕೂತ್ಕೋತೀವಿ, ಅವತ್ತೇ ನಾವು ಖುಷಿಗೆ ಎದ್ದೋಗ್ಬಿಟ್ರಿ, ಇವತ್ತು ಎದ್ದೋಗಲಿಲ್ಲ.
ಮುಖ್ಯಮಂತ್ರಿಗಳು ಏನು ಭರವಸೆ ಕೊಡ್ತಾರೆ, ಏನು ಹೇಳ್ತಾರೆ, ಏನು ಕ್ರಮ ತಗೋತೀವಿ ಅಂತಾರೆ, ಏನು ನಮಗೆ ನ್ಯಾಯ ಪಡಿಸ್ತಾರೆ, ಅದ್ರ ಮೇಲೆ ನಮ್ಮ ತೀರ್ಮಾನ. ಅದಕ್ಕೋಸ್ಕರ ತಾವು ತೀರ್ಮಾನ ಮಾಡ್ಕೊಂಡು ಬಂದಂಗೆ ಇವತ್ತು ತೀರ್ಮಾನ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ನಾನು ಮಾತಾಡಿ ಒಂದು 3-4 ದಿವಸದಿಂದ ಫೋನಲ್ಲಿ ಸಾಕಾಗೋದೆ. ಎಷ್ಟು ಜನ ಮಾತಾಡಿದ್ರಿ ನನ್ನ ಜೊತೆ. ಒಬ್ರು ನಾವು ಈಗಾಗಲೇ ಗೊತ್ತಲ್ಲ ಅಂತೀರಿ, ವಿಷ ಕುಡಿತೀವಿ ಅಂತೀವಿ, ನಮ್ಮ ಕೆರೆ ತುಂಬಿದೆ ಅಂತೀರಿ. ಏನಪ್ಪ ಸಿದ್ದರಾಮಯ್ಯ ಅದನ್ನ ಹೇಳ್ರು, ನನಗೆ ಅಂತ ಹೇಳಿ ಸಿದ್ದರಾಮಯ್ಯ ಕೊಡಲ್ಲ. ಅವ್ರ ಕಣ್ಣು ಚುಟ್ ಅನ್ನೋದ ಅಂತ ನೋಡೋಣ. ಯಾರು ಏನು ಮಾಡ್ಕೊಳ್ಬೇಕಾಗಿಲ್ಲ. ಇಲ್ಲೇ ನಮ್ಮನೆಯಲ್ಲಿ ನಮ್ಮ ಬದುಕನ್ನು ಕಟ್ಕೊಳ್ಳೋದು ಗೊತ್ತಿದೆ. ಕಟ್ಕೊಳ್ಳೋಣ, ಬದುಕನ್ನು ಕಟ್ಕೊಳ್ಳಿ. ನಾವು ಕಟ್ಕೊಂಡ್ರೆ ಯಾರು ಕಟ್ಕೊಳ್ಳೋದಿದೆ? ಯಾರಪ್ಪಂದು ಕರ್ನಾಟಕ. ಅದಕ್ಕಾಗಿ ಗಟ್ಟಿಯಾಗಿ ಎದೆಗಾರಿಕೆಯಿಂದ ನಿಂತು ಕೇಳುವಂತ ಶಕ್ತಿ ಆ ಕನ್ನಡದ ರಾಜರಾಜೇಶ್ವರಿ ನಿಮಗೆಲ್ಲ ಕೊಡಬೇಕು. ನಿಮ್ಮ ಕನ್ನಡದ ಬರೀ, ನಿಮ್ಮ ಕನ್ನಡದ ಕಿಚ್ಚು ಆ ವಿಧಾನಸೌಧಕ್ಕೆ ಅಪ್ಪಳಿಸ್ಬೇಕು. ಒಬ್ಬ ಮಂತ್ರಿ, ಒಬ್ಬ ಶಾಸಕ, ಒಬ್ಬ ಮಾತಾಡೋದಿಲ್ವಲ್ರಿ. ಈ ನಾಡಿನ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಸನ್ಮಾನ್ಯ ಅಶೋಕ್ ಅವರು ಎಲ್ಲಿರೋ ಗೊತ್ತಿಲ್ಲ. ವಿರೋಧ ಪಕ್ಷದ ನಾಯಕರು ಎಲ್ಲಿದ್ದಪ್ಪ ನೀವು? ಮಾತಾಡ್ರಿ. ಹಿಂದೆಲ್ಲ ವಿರೋಧ ಪಕ್ಷದ ನಾಯಕರು ಅಂದ್ರೆ ಇಂಥದ್ದು ಏನಾದ್ರೂ ಸಿಕ್ಬಿಟ್ಟೆ ಎಷ್ಟು ಮಾತಾಡ್ತಿದ್ರು ವಿರೋಧ ಪಕ್ಷದ ನಾಯಕರು. ಸನ್ಮಾನ ಅಶೋಕ್ ಅವರು ಎಲ್ಲಿ ಕೂತಿದ್ದಾರೆ? ಪೊಲೀಸ್ನವರೇ ಹುಡುಕಿ ಕೊಡಿ, ವಿರೋಧ ಪಕ್ಷದ ನಾಯಕರನ್ನು ಹುಡುಕೊಡಿ. ಇಲ್ಲ ನೀವೆಲ್ಲ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಬಿಡಿ. ವಿರೋಧ ಪಕ್ಷದ ನಾಯಕರಿದ್ದಾರೆ ಹುಡುಕೊಡಿ ಅಂತ ಒಂದು ಕಂಪ್ಲೇಂಟ್ ಕೊಡಿ. ಇವತ್ತಾದ್ರೂ ವಿರೋಧ ಪಕ್ಷದ ನಾಯಕರು ನಿಮ್ಮ ಪರವಾಗಿ ಮಾತಾಡ್ತಾರ ನೋಡೋಣ. ಮುಟ್ಟುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು ಮಾತಾಡಿ ಹೋಗುತ್ತೆ. ಯಾಕಂದ್ರೆ ಪೊಲೀಸ್ ಇಂಟೆಲಿಜೆನ್ಸಿ ಅವರಿಗೆ ಸುದ್ದಿ ಮುಗಿಸುತ್ತೆ. ಹಾಗಾಗಿ ಈಗ ಅವರು ಮೈಕೊಂಡು ಎತ್ತಿಕೊಳ್ಳಿ. ಅಶೋಕ್ ಸಾಮ್ರಾಟ್ ಅಶೋಕ್ ಮತ್ತೆ ಹೇಗಿತ್ತು ವಿರೋಧ ಪಕ್ಷ ಅಂದ್ರೆ ಹೇಗಿತ್ತು? ವಿಧಾನಸೌಧಕ್ಕೆ ವಿರೋಧ ಪಕ್ಷದ ನಾಯಕರು ಅಧಿವೇಶನದಲ್ಲೂ ಸದನದಲ್ಲಿ ಎದ್ದು ನಿಂತರೆ ಒಂದು ಪೀನು ಬಿದ್ದು ಕೇಳಿಸ್ಬೇಕಾಯ್ತು. ಅವತ್ತಿನ ಕಾಲಕ್ಕೆ ಶಾಂತಿವೇರಿ ಗೋಪಾಲಗೌಡರು ಎದ್ದು ನಿಂತ್ರೆ ಒಂದು ಪಿನ್ನು ಕೆಳಗಡೆ ಬಿದ್ದ ಶಬ್ದ ಕಿವಿ ಕೇಳಿಸ್ತಿತ್ತಂತೆ. ಅಂತ ವಿಧಾನಸೌಧ, ಅಂತ ಶಕ್ತಿ ಸೌಧದಲ್ಲಿ ಹೋಗಿ ಎಂತೆಂತ ಕೂತ್ಕೊಂಡ್ಬಿಟ್ಟ ಪುಣ್ಯಾತ್ಮಗಳು. ಎಂತೆಂತ ಕೂತ್ಕೊಂಡಿದ್ದಾರೆ. ನೀವು ಒಬ್ಬರು ಮಾತಾಡೋದು. ಕಾವೇರಿ ತಮಿಳುನಾಡು ಬಿಟ್ಟು ಮಾತಾಡಲ್ಲ, ಮಾದಾಯಿ ಹೋಗ್ಲೂ ಮಾತಾಡಲ್ಲ, ಬೆಳಗಾವಿ ಗಡಿ ವಿಚಾರ ಮಾತಾಡಲ್ಲ, ಕನ್ನಡದ ಮಕ್ಕಳ ಭವಿಷ್ಯ ಬದುಕು ಮಾತಾಡಪ್ಪ ಅಂದ್ರೆ ಒಬ್ರು ಮಾತಾಡೋದಿಲ್ಲ. ನಾವೇ ಮಾತಾಡಬೇಕು. ಎಲ್ಲದಕ್ಕೂ ನಾವೇ ಮಾತಾಡಬೇಕು ಅನ್ನೋದಾದ್ರೆ ಇವ್ರು ಯಾಕೆ ಕಳಿಸ್ಬೇಕಾಯ್ತು ವಿಧಾನಸೌಧಕ್ಕೆ? ಏನು ಕಳಿಸಿದ್ರಿ ವಿಧಾನಸೌಧಕ್ಕೆ? ಏನಾಗಿದೆ ನಿಮಗೆ? ಯಾಕೆ ಮಾತಾಡಲ್ಲ? ಮಾತಾಡಿ. ಆಡಳಿತ ಪಕ್ಷದವರೇನೋ ಅವರ ಅವಧಿಯಲ್ಲಿ ಆಗಿದೆ ಅಂತ ಹೇಳಿ ಅವ್ರ ಬಾಯಿ ಹೊತ್ಕೊಂಡು ಕೂತಿರ್ಬೋದು. ವಿರೋಧ ಪಕ್ಷದವ್ರು ನಿಮ್ಗೆ ಬಂದಿದೆ ರೋಗ. ಯಾಕೆ ಮಾತಾಡ್ತಾರ? ಮಾತಾಡಿ ನೀವು. ಈ ಮಕ್ಕಳು ಅವ್ರು ಓಟ್ ಹಾಕಿಲ್ವಾ ನಿಮಗೆ? ಅವ್ರ ಅಪ್ಪ ಅಮ್ಮ ಓಟ್ ಹಾಕಿಲ್ವಾ? ಅವ್ರು ಕೇಳುವ ಹಾಕಿಲ್ವಾ? ಅವ್ರ ಕಷ್ಟಕ್ಕೆ ನಿಲ್ಲುವ ತಾಕತ್ತು ನಿಮಗಿಲ್ಲ ಅನ್ನೋದಾದ್ರೆ ಯಾವ್ದು ನಿಮ್ಗೆ ಪಕ್ಷಗಳು? ಕಿತ್ತೋದ ಪಕ್ಷಗಳು. ಮಾತಾಡಿ. ಬನ್ನಿ ಬೀದಿಗೆ ಮುಕ್ತ ಭವಿಷ್ಯಕ್ಕೋಸ್ಕರ ನಾವು ಬರ್ತೀವಿ ನಿಮ್ಮ ಜೊತೆಯಲ್ಲಿ. ನಮ್ಮ ನಾಯಕತ್ವದಲ್ಲಿ ಬಂದಿದ್ದು ಚಿಂತೆ ಇಲ್ಲ, ಬೇಕಾದ್ರೆ ನಿಮ್ಮ ನಾಯಕತ್ವದಲ್ಲಿ ನಾವು ಬರ್ತೀವಿ. ಒಟ್ಟಿನಲ್ಲಿ ಮಕ್ಕಳ ಭವಿಷ್ಯ, ಅವರ ಬದುಕು, ಅವ್ರಾದ ಅನ್ಯಾಯ ಸರಿ ಆಗ್ಬೇಕಷ್ಟೇ. ನಾಯಕತ್ವ ಕಟ್ಕೊಂಡು ಏನಾಗಬೇಕಾಗಿದೆ? ಯಾರು ಬೇಕಾದ್ರೂ ನಾಯಕತ್ವ ತಗೊಳ್ಳಿ, ನಾನು ಅವ್ರ ಜೊತೆ ನಿಂತ್ಕೊಳ್ತೀನಿ ಕನ್ನಡದ ಮಕ್ಕಳಿಗೋಸ್ಕರ. ಅದಕ್ಕೋಸ್ಕರ ಬಂದಿವೆ. ಏನಾದ್ರು ಸನ್ಮಾನ್ಯ ಅಶೋಕ್ ಅವರು ಕೇಳಿದ್ದೆ, ಬನ್ನಿ ನಮ್ಮ ನಿಯೋಗ ಜೊತೆ ನೀವು ಬರೀಬೇಕು, ಹೋಗೋಣ ವಿಧಾನಸೌಧ ಗೊತ್ತಿಲ್ಲ ಅಂತ ಕರ್ಕೊಂಡು ಹೋಗ್ತೀನಿ ನಾನು. ಅದಕ್ಕಾಗಿ ಬಂಧುಗಳೇ ನೋಡೋಣ ಎಲ್ಲಿವರೆಗೆ. ಇಲ್ಲ ಅವ್ರು ಬರಬೇಕು, ಇಲ್ಲ ನಾವು ಹೋಗಬೇಕು. ಈ ಬರೋದು ಭಯ ಅವರಿಗೆ, ಅಲ್ಲಾದ್ರೆ ಅವ್ರಿಗೆ ಪೂರ್ತಿ ಸೆಕ್ಯೂರಿಟಿ ಇರುತ್ತೆ. ಹಾಗಾಗಿ ಅದೇ ಬಂದಿಂದ ಹೇಳ್ತಾರೆ ಹೋಗೋಣ, ಏನು ತೊಂದರೆ ಇಲ್ಲ. ಅದಕ್ಕೋಸ್ಕರ ಮಾಧ್ಯಮದ ನಮ್ಮ ಎಲ್ಲ ಅವ್ರಿಗೆ ಎಷ್ಟು ವಂದನೆಗಳು ಹೇಳಿದ್ರು ಸಾಲ. ಇವತ್ತೇನಾದರೂ ಕರ್ನಾಟಕ ಕನ್ನಡಿಗರ ಪರವಾದಂಥ, ಕರ್ನಾಟಕದಲ್ಲಿ ಕನ್ನಡಿಗರ ಪರವಾದಂಥ ಹೋರಾಟದ ಧ್ವನಿ ಅವರಿಗೆ ಕಿವಿ ಮುಟ್ಟಬೇಕು ಅನ್ನೋದಾದ್ರೆ ಮಾಧ್ಯಮದ ಗೆಳೆಯರಿಂದ ಮಾತ್ರ ಸಾಧ್ಯ. ನೀವು ಹಾದಿ ಬೀದಿಯ ಕರ್ನಾಟಕ ಕೇಳಿ ಅವ್ರ ಪ್ರಶ್ನೆ, ಹಾದಿ ಬೀದಿಯಲ್ಲಿ ಅವ್ರು ನಿಲ್ಲಿಸಿಟ್ಟೇನಿ. ಆ ಮಕ್ಕಳ ಭವಿಷ್ಯ ಏನಾಗಿದೆ ಅದ್ರ ಬಗ್ಗೆ ಏನಾದ್ರು ಮಾತಾಡಿ ನೋಡೋಣ. ಅವ್ರು ಮಾತಾಡಲ್ಲ. ಬಹುತೇಕ ವಿಧಾನಸೌಧದಲ್ಲಿ ಕೂತಿರೋರಿಗೆ ಒಂದು TMC ನೀರೊಂದು ಎಷ್ಟು ಗೊತ್ತೇ ಇಲ್ಲ.
ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆ ಇದೆ ಅಂತ ಗೊತ್ತಿಲ್ಲ, ಎಷ್ಟು ಜ್ಞಾನಪೀಠ ಬಂದಿದೆ ಅಂತ ಗೊತ್ತಿಲ್ಲ, ಬೇಕಾದ್ರೆ ಒಂದು ಅಡಿಗೆ ಎಷ್ಟು ಸ್ಕ್ವೇರ್ ಫೀಟ್ ಅಂತ ಗೊತ್ತಿರುತ್ತೆ. ಅಂತವರೆಲ್ಲ ಹೋಗ್ತಿದ್ದಾರೆ ವಿಧಾನಸಭೆ. ಗೊತ್ತಾಗ್ಲಪ್ಪ, ಇವ್ರ ಕಷ್ಟ ಗೊತ್ತಾಗಲಿ, ಇವ್ರ ನೋವು ಗೊತ್ತಾಗಲಿ, ಇವ್ರ ದುಃಖದ ಮನೆಗಳು ಗೊತ್ತಾಗಲಿ, ಅದೆಲ್ಲ ಗೊತ್ತಾಗ್ಬೇಕಾದ್ರೆ ನೋಡಿದ್ರೆ ಮನೆ ಯಾರು ಮಂತ್ರಿಗಳು ಹಿಂದಿ ಹಾಡಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ. ಮಂತ್ರಿಗಳು ಹಿಂದಿ ಹಾಡಕೊಂಡು ಡ್ಯಾನ್ಸ್ ಮಾಡ್ತಾರೆ. ಯಾಕೆ ಕನ್ನಡದಲ್ಲಿ ಡ್ಯಾನ್ಸ್ ಮಾಡೋದು? ಕನ್ನಡ ಹಾಡಿಲ್ಲ ಮಾಡಿ, ಕನ್ನಡ ಹಾಡಕೊಂಡು ಡ್ಯಾನ್ಸ್, ಹಿಂದಿ ಹಾಡಕೊಂಡು. ಹೀಗೆ ನಮ್ಮವ್ರು ಎಷ್ಟೇ ಚೆಂದಾಗಿತ್ತು ನಮ್ಮವ್ರಿಗೆ ಇಷ್ಟ ಆಗಲ್ಲ. ಪಕ್ಕದ ಮನೆ ಮಗು ತಗೊಂಡು ಮುದ್ದಾಡೋದು ಭಾರಿ ಇಷ್ಟ ಅವರಿಗೆ. ಅದಕ್ಕೋಸ್ಕರ ಬಂಧುಗಳೇ, ನೀವು ತಾಳ್ಮೆಯಿಂದ ಇರಿ. ಎಲ್ಲಿ ಹೋಗಿರ್ಬೇಕು ಅಲ್ಲಿ ಹೋಗಿ ಇರಿ ತಾಳ್ಮೆಯಿಂದ. ಆಮೇಲೆ ತಾಳ್ಮೆ ಕಟ್ಟೆ ಹೊಡೆದ್ರೆ ನಾವೇನು ಕಾನೂನು ಕೈ ಎತ್ತಬೇಕು ಅಂತ ಏನು ಅನ್ಕೊಂಡಿಲ್ಲ. ನಾವು ಭಾರಿ ಒಳ್ಳೆ ಜನ ಇದ್ದೀವಿ. ಈ ದೇಶದ ಕಾನೂನು ನಮ್ಗೆ ಗೊತ್ತಿದೆ, ಅದನ್ನ ಕಾಪಾಡ್ಕೋಬೇಕು ಧರ್ಮ. ನಾವೇ ಮುಳುಗುವಾಗ ಅದು ಯಾವ ಕೋತಿ ನನ್ನ ಮರಿಯನ್ನ ಎದುರು ಕೂರಿಸ್ಕೊಂಡಿತ್ತಂತೆ. ಪ್ರಭಾವ ಬಂದಾಗ ಅದನ್ನ ತಲೆಗೆ ಕೂರಿಸ್ಕೊಂತಂತೆ. ಅವನು ಎರಡು ಕೈಯಿಂದ ಎತ್ತಿಟ್ಕೊಂತಂತೆ. ಯಾವ ಪ್ರಭಾವ ಅಲ್ಲಿವರೆಗೂ ಬರುತ್ತೆ, ಇಲ್ಲೇ ಮುಳುಗೋಗುತ್ತೆ ಅಂದಾಗ ಆ ಕೋತಿ ತನ್ನ ಮರಿಯನ್ನು ಕಾಲು ಕೆಳಗೆ ಹಾಕುತ್ತೆ, ಅದರಲ್ಲಿ ನಿಂತ್ಕೊಂತಂತೆ. ಈ ಪರಿಸ್ಥಿತಿ ನಮ್ದಂಗೆ ಆಗುತ್ತಿದೆ ಅಲ್ವಾ? ಅದಕ್ಕೋಸ್ಕರ ಎಲ್ಲ ಏನೇನು ವಯಸ್ಸಾದವರಲ್ಲ, ಮುದುಕರಲ್ಲ, ಎಲ್ಲ ಬಿಸಿ ರಕ್ತದ ಕರುಣೀಯರಿದ್ದೀರಿ. ಹಾಗಾಗಿ ನಿಮ್ಮ ರಕ್ತ ತಣ್ಣಗೆ ಹಾಗಬಾರ್ದು. ನ್ಯಾಯ ಸಿಗಬೇಕು, ಸೋಲು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ, ನ್ಯಾಯ ಸಿಗ್ಲೇಬೇಕು. ಅದಕ್ಕೋಸ್ಕರ ಬಂಧುಗಳೇ, ಇವತ್ತು ಆರಾಮಾಗಿ ಕೂತ್ಕೊಳ್ಳೋಣ. ಎಲ್ಲಿವರೆಗೂ ಮುಖ್ಯಮಂತ್ರಿಗಳನ್ನ ನಮ್ಮ ಅಧಿಕಾರಿಗಳು ಭೇಟಿ ಮಾಡಿಸ್ತೀರೋ ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಇರ್ತೀವಿ. ನೀವು ನಮಗೊಂದು ಚೌಕಟ್ಟು ಹಾಕ್ತಿದ್ದಾರೆ, ಫ್ರೀಡಮ್ ಪಾರ್ಕ್ ಬಿಟ್ಟು ಎಲ್ಲೂ ಹೋರಾಟ ಮಾಡೋದಿಲ್ಲ. ಬಿಟ್ಟಿದೆ ಇವತ್ತೊಂದು 50,000 ಜನ ನುಗ್ಗಿಸ್ತಿತ್ತು ವಿಧಾನಸೌಧ. ನಮಗೆ ತಂದು ಕೂಡ ಹಾಕ್ಬಿಟ್ಟಿದ್ದಾರೆ. ಇಲ್ಲೇ ಮಾಡ್ಬೇಕು, ನೀವು ಪ್ರತಿಭಟನೆ ಇಲ್ಲೇ ಮಾಡ್ಬೇಕು. ನೋಡಿ ಹೆಂಗಿದೆ ಕತೆ. ಎಲ್ಲೋ ದೊಡ್ಡ ರ್ಯಾಲಿ ಮಾಡೋಣ ಅಂದ್ರೆ ರ್ಯಾಲಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಈ ವ್ಯವಸ್ಥೆಯಲ್ಲಿ ನಮ್ಮ ಹಕ್ಕನ್ನು ಕಿತ್ಕೊಂಡಿದ್ದಾರೆ. ಹೋರಾಟ ಮಾಡುವ ಹಕ್ಕು ನಮಗಿಲ್ಲ ಅನ್ನೋದಾದ್ರೆ ಎಂಥದ್ದು? ಹಾಗಾಗಿ ಹಂತವಾಗಿ ನಮ್ಮನ್ನ ನಾನು ಯಾವ ಪ್ರಶ್ನೆ ಮಾಡೋಂಗಿಲ್ಲ. ವಿಧಾನಸೌಧ ಕೂತ್ಕೊಂಡ್ಬಿಟ್ರೆ ಯಾವ ಪ್ರಶ್ನೆ ಮಾಡೋಂಗಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲವನ್ನು ಪ್ರಶ್ನೆ ಮಾಡಲೇಬೇಕು. ಅದಕ್ಕಾಗಿ ಇಷ್ಟೊತ್ತು ನೀವು ಕೂತಿರ್ತೀರೋ ಅಷ್ಟು ಬೇಗ ಅವರಿಗೆ ಸಂದೇಶ ಹೋಗುತ್ತೆ. ನೀವೇನಾದರೂ ನಾವು ಬೇಗ ಹೋಗ್ಬೇಕು ಅಂತ ಹೊರಟ್ರೆ ಆ ಸಂದೇಶ ಬೇಗ ಹೋಗೋದಿಲ್ಲ. ಅದಕ್ಕಾಗಿ ಆರಾಮ ಕೂತ್ಕೊಳ್ಳಿ. ಅಧಿಕಾರಿಗಳು ನಮ್ಮನ್ನು ಕರ್ಕೊಂಡು ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸೋ ಹೊರಟು ಆರಾಮ ಕೂತ್ಕೊಳ್ಳೋಣ, ನೋಡೋಣ ಕಾಯಂ. ಯಾರಾದರೂ